ನಿಜ ಹೇಳ್ತೀನಿ, ನಾನು ಎಷ್ಟು ಸಿನಿಮಾ ವರ್ಕ್ ಮಾಡಿದ್ದೀನಿ ಅಷ್ಟು ಸಿನಿಮಾದಲ್ಲೂ ಕೂಡ ಯಾವತ್ತೂ ಆ ರೇಂಜಿಗೆ ವರ್ಕ್ ಮಾಡಿಲ್ಲ. ಬಗೀರ ಮಾಡಿದ್ದೀನಿ ಒಂದು 3-4 ಡೇಸ್ ಕಂಟಿನ್ಯೂ 24 ಅವರ್ಸ್. ಒಂದು 24 ಅವರ್ಸ್ ಬಗೀರ ಮಾಡಿದ್ದೆ. ಅದಾದ್ಮೇಲೆ ಮಾಡಿದ್ದೆ ನಾನು 24 ಗಂಟೆ 3 ಡೇಸ್ ಸರ್. 3 ಡೇಸ್ ಒಂದ್ಸರಿ ಇದರಲ್ಲಿ ಸೆಟ್ ಹಾಕಿದ್ದು, ಅರಮನೆ ಪ್ಯಾಲೇಸ್ ಗ್ರೌಂಡಲ್ಲಿ ಹಾಕಿದ್ದು, ಒಂದು ಉದಯ್ಪುರಲ್ಲಿ ಮಾಡಿದ್ದು, ಇನ್ನೊಂದು ಇಲ್ಲಿ ಸೆಟ್ ಹಾಕಿ HMT ಸೆಟ್ ಹಾಕಿದ್ದು ಸರ್. 3 ಡೇಸು ಪ್ರಕಾಶ್ ಸರ್ದು ಅವ್ರದ್ದು ಏನೋ ಬಾಂಡಿಂಗ್ ಫ್ರೆಂಡ್ಶಿಪ್ ಹಂಗಿದೆ ಸರ್. ಅವ್ರಿಗೂ ರೆಸ್ಪೆಕ್ಟ್. ಅದು ಅಪ್ಪಿ ಹಿಂಗೈತೆ, ನೀನು ಓಕೆ ಅಂದರೆ ಮಾಡೋಣ ಚಿನ್ನ, ನೀನು ಏನು ಅಂದ್ಕೊಂಡಿದ್ದೆ ಅದನ್ನು ಮಾಡಿ, ನಾನು ಇಲ್ಲೇ ಕೂತಿರ್ತೀನಿ. ಕಾಸ್ಟ್ಯೂಮೆಲ್ಲ ತಗೊಂಬಂದ್ರು ಇಲ್ಲೇ ಮಾಡ್ಕೊಂಡು ಹೋಗೋಣ ಸರ್. ಬೆಳಗ್ಗೆ 6:30ಗೆ ಬಂದವರು ನಾಳೆ ಬೆಳಗ್ಗೆ 7 ಗಂಟೆ ಪ್ಯಾಕಪ್ ಅನ್ನೋರ್ಗೂ ನೋಡಿ ಇನ್ನೊಂದು ಶಾರ್ಟ್ ಏನಾದ್ರು ತೆಗಿಬೇಕು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಾನು ಮೇಕಪ್ ತೆಗಿತೀನಿ, ಕ್ಯಾಮ್ರಾ ಮುಗಿತೀನಿ. ಕ್ಯಾಮ್ರಾ ಕೈ ಮುಗಿದ್ರಂದ್ರೆ ಮುಗೀತಲ್ಗೆ ಅರ್ಥ. ಬಟ್ ಮುಗಿಯೋಕೆ ಮುಂಚೆ ನಮ್ಮನ್ನೆಲ್ಲ ಕರೆದು ಶಾರ್ಟ್ ಬಿಟ್ಟಿದ್ದೀರೋ ಚಿನ್ನ ನೋಡ್ಕೊಳ್ರಿ, ಏನಾದ್ರು ಶಾರ್ಟ್ ಇದೆಯಾ, ಓಕೆನಾ, ಪಕ್ಕ 3 ಸರಿ ಕೇಳಿದ್ಮೇಲೆ ಎಲ್ಲ ಬಾಸ್ ಎಲ್ಲ ಆಯಿತು ಅಂದರೆ ಓಕೆ, ಕ್ಯಾಮ್ರಾ ಕೈ ಮುಗಿದ್ರೆ ಅಲ್ಲಿಗೆ ಮುಗೀತಂತೆ. ನಾನು ಅಷ್ಟು ಆನೆಸ್ಟು ವ್ಯಕ್ತಿನ ನಾನು ನೋಡಿದ್ದು ಹೋಗಿದೆ ಫಸ್ಟು. ಯಾಕೆಂದ್ರೆ ನಾನು ಕೇಳಿದ್ದೀನಿ ಸರ್, ದರ್ಶನ್ ಸರ್ ಹಂಗಂತ ಹಿಂಗಂತ ಈ ಸಿನಿಮಾದಲ್ಲಿ ನಾನು ನೋಡಿದ್ದೆ ಬೇರೆ, ಅದೇನೋ ಗೊತ್ತಿಲ್ಲ ನನಗೆ. ಅಷ್ಟು ಸಿನಿಮಾ ಅವ್ರದ್ದು ವರ್ಕ್ ಮಾಡಲಿಲ್ಲ. ನಾನು ಡೆವಿಲ್ ಮಾತ್ರ ವರ್ಕ್ ಮಾಡಿದೆ. ಡೆವಿಲಲ್ಲಿ ಪ್ರಕಾಶ್ ಸರ್ ಕಡೆಯಿಂದ ಬೇರೆ ಥರ ವ್ಯಕ್ತಿನ ನೋಡಿದ್ದು ನಾನು, ದರ್ಶನ್ ಸರ್. ಅವರು ನಾನು ಮಾತಾಡ್ಸಿದ್ದಾಗಲಿ ಫಸ್ಟ್ ಟೈಮ್ ಅವ್ರದ್ದು ಪಿಕ್ಚರ್ ಅಲ್ವಾ, ಸ್ವಲ್ಪ ಗೊತ್ತಲ್ಲ ನಮ್ಮದು ಅಂದ್ರೆ ಸ್ವಲ್ಪ ಸೌಂಡ್ ಜಾಸ್ತಿ. ಯಾರೇನೋ ಬರ್ರಿ ಅಂದರೆ ಯಾವ್ದು ಮಾಡಿದ್ದೀರಿ ಅಂದರೆ ಸರ್ ಅಣ್ಣ ಬಗೀರ KGF ಎಲ್ಲ ಮಾಡಿದ್ದೀನಿ ಸರ್ ಅಂತಂದು. ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ. ಹಿಂಗೆ ಅವರೇ ಕರೆದು ಮಾತಾಡಿಸಿದ್ದು. ಏನ್ರಿ ಇಷ್ಟೊಂದು ಸೌಂಡ್ ಇರ್ತದೆ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಕೊಳ್ರಿ, ನಮ್ಗೆ ಸೌಂಡ್ ಅಲರ್ಜಿ ಅಂತ ಅವ್ರ ಭಾಷೆ ಹೇಳೋದು. ಆಯ್ತಣ್ಣ ಓಕೆ ಕಮ್ಮಿ ಮಾಡ್ಕೊಡ್ತೀನಿ. ಅವರೇ ಕಂಡುಹಿಡಿತಾರೆ. ನಾವು ಅಂದ್ಕೊಂತೀವಿ ಚೇರ್ ಹಾಕೊಂಡು ಆರಾಮಾಗಿ ಅಲ್ಲಿ ದೂರದಲ್ಲಿ ಕೂತವ್ರೆ ಅಂತ. ಪ್ರತಿಯೊಬ್ಬ ಏನೇನು ಕೆಲಸ ಮಾಡ್ತಾವನೆ ಎಲ್ಲ ಐಡೆಂಟಿಫೈ ಮಾಡ್ತಾರೆ. ಹಂಗಾಗಿ ನಮ್ಮಂಥವ್ರಿಗೂ ಒಂದು ಬೆಲೆ. ಅವ್ರಿಗೆ ಜಾಕಿ ಅಂದರೆ ಹೆಸರು ಗೊತ್ತಾಗ್ಬಿಡುತ್ತೆ. 3 ಡೇಸು ಗೊತ್ತಾಗಿದೆ ಸರ್, ಇವನು ಯಾರೋ ಹೊಸಬ ಕೆಲಸಗಾರ ಬಂದವನೇ, ಟಚ್ಚಲ್ಲಿರಬೇಕು. ಪ್ರತಿಯೊಬ್ಬ ಕೆಲಸಗಾರನ್ನು ಎಷ್ಟು ಮಾತಾಡಿಸ್ತಾರೋ ನಮ್ಮಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ರೆಸ್ಪೆಕ್ಟ್ ಅವ್ರು.